ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಬೆಳಿಗ್ಗೆ ಈಗ ಸಾನು ಸ್ಕೂಲ್ಗೆ ಹೋಗಿದ್ದಾಳೆ. ನಾನು ನನ್ನ ದಿನನಿತ್ಯದ ಕೆಲಸಗಳನ್ನು ಶುರು ಮಾಡಿದ್ದೀನಿ. ಅಲ್ಲಿಂದ ಗುಡಿಸ್ಕೊಂಡು ಬಂದೆ. ಕಿಚನಿಂದ ಮೊದಲು ಸ್ಟಾರ್ಟ್ ಮಾಡಿರ್ತೀನಿ. ಸೊ ಅಲ್ಲಿ ಗುಡಿಸ್ಬಿಟ್ಟು ಅಲ್ಲಲ್ಲೇ ಎಲ್ಲೆಲ್ಲಿ ಹೋಗ್ತೀನೋ ಅಲ್ಲೆಲ್ಲನೂ ಏನೇನಿರುತ್ತೋ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಎತ್ತಿ ಇಟ್ಬಿಟ್ಟು ಗುಡ್ಸೋದಕ್ಕೆ ಶುರು ಮಾಡ್ತಾ ಇದ್ದೀನಿ. ಈಗ ನೆನ್ನೆ ನಾನು ಏನು ಬಟ್ಟೆ ಡೇ ಫುಲ್ ಹಾಕಿರ್ತೀನೋ ಅದನ್ನು ತೆಗೆದಿಟ್ಬಿಟ್ಟು ರಾತ್ರಿ ಡ್ರೆಸ್ ಚೇಂಜ್ ಮಾಡಿರ್ತೀನಿ. ನೈಟ್ ಪೈಜಾಮ ಹಾಕಿರ್ತೀನಿ. ಸೊ ಆ ಡ್ರೆಸ್ನ ನಾನು ತಕ್ಷಣ ಮಡ್ಚಿರೋದಿಲ್ಲ. ಸೊ ಮಾರನೇ ದಿನ ಬೆಳಿಗ್ಗೆ ಈ ಥರ ಗುಡಿಸ್ಬೇಕಾದ್ರೆ ಅದನ್ನು ಮಡ್ಚಿಟ್ಬಿಟ್ಟು ರೂಮಲ್ಲಿ ಏನೇನು ಬಟ್ಟೆ ಇರುತ್ತೋ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಆಮೇಲೆ ಗುಡಿಸ್ಕೊಂಡು ಬರೋದು. ಸೊ ಇವತ್ತು ನಮ್ಮ ದಿನ ಹೀಗೆ ಶುರು ಆಗ್ತಾ ಇದೆ. ಬನ್ನಿ, ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ದಿನ ಹೇಗಿರತ್ತೆ ನೋಡೋಣ. ಇದು ಬಾಲ್ಕನಿಯಲ್ಲಿ ನಾನು ರಥಸಪ್ತಮಿ ದಿನ ಬಿಟ್ಟಿದ್ದ ರಂಗೋಲೆ. ಗುಡ್ಸೋದಕ್ಕೆ ಮನಸ್ಸೇ ಇರಲಿಲ್ಲ. ಬಟ್ ಏನು ಮಾಡ್ತೀರಾ, ಕ್ಲೀನ್ ಮಾಡಬೇಕಲ್ಲ ಅಂದ್ಬಿಟ್ಟು ಅದನ್ನು ಗುಡಿಸ್ಕೊಂಡೆ. ಈಗ ಈರುಳ್ಳಿ ರಾಜೇಶ್ ತಂದಿಟ್ಟಿದ್ರು, ಅದನ್ನು ಕವರಲ್ಲಿ ಹಾಗೆ ಇಟ್ಟರೆ ಮೊಳಕೆ ಬಂದುಬಿಡುತ್ತೆ. ಸ್ವಲ್ಪ ಮಾಯಿಶ್ಚರ್ ಇದ್ರೂ, ಅಂದರೆ ಈರುಳ್ಳಿ ಫುಲ್ಲು ಡ್ರೈ ಆಗಿರಬೇಕು. ಅದೇನಾದರೂ ಸ್ವಲ್ಪ ಒದ್ದೆ ಇದೆ ಅಂದ್ರೂ ಅಲ್ಲೇ ಮೊಳಕೆ ಬಂದುಬಿಡುತ್ತೆ. ಮೊಳಕೆ ಬಂದು ಕೊಳೆಯೋದಕ್ಕೆ ಶುರು ಆಗುತ್ತೆ. ಸೊ ಏನು ಮಾಡ್ತೀನಿ ನಾನು, ಜಾಸ್ತಿ ಈಗೆಲ್ಲನೂ ಕೂಡ 100 ರೂಪಾಯಿಗೆ 4 kg 3 kg ಅಂತಲೇ ಮಾರೋದು. ಯಾರೂ ಕಡಿಮೆ ಮಾರೋದಿಲ್ಲ 1 kg 2 kg ಥರ. ಅದಕ್ಕೆ ಎವ್ರಿ ಟೈಮ್ ನಾವು 100 ರೂಪೀಸೇ ತಂದುಬಿಡೋದು. ತಂದುಬಿಟ್ಟು ಈ ಥರ ಹೊರಗಡೆ ಇಟ್ಬಿಡ್ತೀನಿ ನಾನು, ಅಲ್ಲೇ ಚೆನ್ನಾಗಿ ಒಣಗಲಿ ಅಂತ. ಒಳಗಡೆ ಇಟ್ಕೊಂಡ್ರೂ ಮಾಯಿಶ್ಚರ್ ಇದ್ದಾಗ ಹಾಳಾಗುತ್ತೆ. ಅದಕ್ಕೆ ಈ ಥರ ನಾನು ಹೊರಗಡೆ ಇಟ್ಕೊಂಡಿರ್ತೀನಿ. ಆಮೇಲೆ ಲಾಸ್ಟಲ್ಲಿ ಫುಲ್ ಒಣಗಿದೆ ಅಂದಾಗ ತೆಗೆದು ಒಳಗಡೆ ಇಟ್ಕೊಳ್ಳೋದು. ಬಾಲ್ಕನಿಯಲ್ಲಿ ದಿನ ಧೂಳಾಗುತ್ತೆ. ದಿನ ಗುಡಿಸ್ಕೊಳ್ತೀನಿ. ಒರೆಸೋದು ಮಾತ್ರ ಒಂದು 2-3 ಡೇಸ್ ಒನ್ಸ್ ಮಾತ್ರನೇ. ಗುಡಿಸಿ ಆಯಿತು. ಈಗ ಹಾಲು ಕುಡಿಯೋಣ ಅಂತ ಬಂದಿದ್ದೀನಿ. ಬೆಳಿಗ್ಗೆ ಜಸ್ಟ್ 1 ಗ್ಲಾಸ್ ನೀರು, 4 ಬಾದಾಮಿ ತಿಂದಿದೆ ಅಷ್ಟೇ. ಗುಡಿಸ್ತಾ ಇದ್ದೀನಿ. ಆಲ್ರೆಡಿ ಹೊಟ್ಟೆ ಹಸುವು ಜಾಸ್ತಿ ಆಗಿತ್ತು. ಬಟ್ ಮುಗಿಸ್ಬಿಡೋಣ ಅಂದ್ಬಿಟ್ಟು ಮುಗಿಸ್ಬಿಟ್ಟು ಈಗ ಬಂದು ಹಾಲು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಅನ್ನಿಸ್ತು ತಡಿ, ಟೀ ಕುಡಿದು ತುಂಬ ದಿನ ಆಗಿತ್ತು. ಅದಕ್ಕೆ ಟೀ ಮಾಡ್ಕೊಳ್ಳೋಣ ಅಂತ ಟೀ ಮಾಡ್ಕೊಳ್ತಾ ಇದ್ದೀನಿ. ಟೀ ನನಗೆ ಇಷ್ಟ ಆಗುತ್ತೆ. ಬಟ್ ಏನೋ ಪ್ರಾಬ್ಲಮ್ ಅಂದರೆ ನನಗೆ ದಿನ 1 ವಾರ ಕುಡಿದೆ ಅಂತ ಅಂದ್ಕೊಳ್ಳಿ, ಕಫ ಕಟ್ಟುತ್ತೆ. ಆ್ಯಂಡ್ ಕಾಫಿ ತುಂಬ ಚೆನ್ನಾಗಿರುತ್ತೆ. ರಾಜೇಶ್ ಅಂತಾರೆ, ಅಡಿಕ್ಟ್ ಆಗಿಬಿಡ್ತೀಯಾ, ಡೈಲಿ ಕುಡಿಬೇಡ ಕಾಫಿನ ಅಂತ. ಸೊ ಈ ಥರ ಮಾಡ್ರೇಟ್ ಆಗಿ ದಿನ ಹಾಲು ಕುಡಿಯೋದು. ವಾರದಲ್ಲಿ 1 ಸಾರಿ ಅಥವಾ 2 ಸಾರಿ, ಒಂದಿನ ಕಾಫಿ, ಒಂದಿನ ಟೀ ಮಾಡ್ಕೊಳ್ತೀನಿ. ಗ್ರೀನ್ ಚಿಲ್ಲೀಸ್ನ ನೆನ್ನೆ ನಾನು ತೊಳೆದು ಇಟ್ಟಿದ್ದೆ. ಅದು ನೀರು ಆಡಿದೆ. ಈಗ ಅದನ್ನು ಎತ್ತಿಟ್ಕೊಳ್ಳೋ ಟೈಮು. ನೆನ್ನೆ ಅಲ್ಲ, ಮೊನ್ನೆ 2 ದಿನದಲ್ಲೇ ಹೊರಗಡೆ ಇಟ್ಟಿದ್ದಕ್ಕೆ ಒಂಥರ ಡ್ರೈ ಆಗಿಬಿಟ್ಟಿದೆ. ಅದರ ತೊಟ್ಟು ನಾನು ತೆಗೆದ್ಬಿಟ್ಟು ಎತ್ತಿಡೋದು. ತೊಟ್ಟು ತೆಗೆದಾಗ ತುಂಬ ದಿನ ಬರುತ್ತೆ. ಅದು ಜಾಸ್ತಿ ರೆಡ್ಗೂ ಟರ್ನ್ ಆಗೋದಿಲ್ಲ ಆ್ಯಂಡ್ ಕೊಳೆಯೋದು ಇಲ್ಲ. ಹಾಗೆ ಇಟ್ಬಿಡಿ, ನೀವು ಸ್ವಲ್ಪ ಕೊಳೆಯೋದಕ್ಕೆ ಶುರು ಆಗುತ್ತೆ. ತೊಟ್ಟಿರೋ ಜಾಗದಿಂದ ಶುರು ಆಗುತ್ತೆ. ಈಗ ನಾನು ಸೋಫಾ ಕ್ಲೀನ್ ಮಾಡೋದಕ್ಕೆ ಒಂದು ಸೊಲ್ಯೂಷನ್ ಮಾಡ್ಕೊಳ್ತಾ ಇದ್ದೀನಿ. ನೀರು ತೊಗೊಂಡಿದ್ದೀನಿ, ಅದಕ್ಕೆ ಶ್ಯಾಂಪು ಸೇರಿಸ್ತಾ ಇದ್ದೀನಿ. ಶ್ಯಾಂಪು ಎಷ್ಟು ಅಂದರೆ ಫೋಮ್ ಆಗಬೇಕು, ಫೋಮ್ ಕ್ರಿಯೇಟ್ ಆಗಬೇಕು, ಅಷ್ಟು ಶ್ಯಾಂಪೂನ ಹಾಕ್ಕೊಳ್ಬೇಕು. ಅಂದರೆ ಬರೀ ನೀರು ಇರಬಾರ್ದು, ಸೋಪಿನ ನೀರು ಅಂತೀವಲ್ವ ಆ ಥರ ಆಗಿರಬೇಕು. ಆ ನೀರು ಮುಟ್ಟಿದಾಗ ಫೋಮಿ ಅಂತ ಅನ್ನಿಸ್ಬೇಕು. ಇದರಲ್ಲಿ ನಾನಿವತ್ತು ಸೋಫಾನ ಒರೆಸ್ತಾ ಇದ್ದೀನಿ. ನಾನು ಯೂಶ್ವಲಿ ವ್ಯಾಕ್ಯೂಮ್ ಮಾಡ್ಕೊಳ್ತೀನಿ. ಅಂದರೆ ಸೋಫಾ ಕೊಳೆ ಆಗುತ್ತೆ ಅಂತ ಅದ್ರ ಮೇಲೆ ಬಟ್ಟೆ ಹಾಕಿದ್ದೀನಿ. ಬಟ್ ಸ್ಟಿಲ್ ಧೂಳು ಕೂರುತ್ತೆ. ಬಟ್ಟೆ ಕೆಳಗಡೆನೂ ಕಸ ಧೂಳು ಏನಾದರೂ ಇರುತ್ತೆ. ವ್ಯಾಕ್ಯೂಮ್ ಮಾಡ್ಕೊಳ್ತೀನಿ. ಸೊ ತೊಗೊಂಡಾಗ್ಲಿಂದ ನಾನಿದು 2ನೇ ಸಾರಿ, ನಮ್ಮ ಸೋಫಾ ತೊಗೊಂಡಾಗ್ಲಿಂದ 2ನೇ ಸಾರಿ ನಾನು ಇದನ್ನು ಕ್ಲೀನ್ ಮಾಡ್ಕೊಳ್ತಾ ಇರೋದು. ಅವಾಗವಾಗ ಕ್ಲೀನ್ ಮಾಡ್ಕೊಂಡಾಗ ಎಲ್ಲೂ ಕಲೆ ಆಗಿರೋದು, ಕೊಳೆ ಆಗೋದು
ಗೊತ್ತಾಗೋದಿಲ್ಲ. ನಾವು ಹಾಗೆ ಬಿಟ್ಬಿಟ್ರೆ ಅದು ಕಲೆ ಕಾಣುತ್ತೆ, ಎಸ್ಪೆಷಲಿ ಲೈಟ್ ಕಲರ್ ಸೋಫಾ ಇದ್ದಾಗ. ಸೊ ಈ ಥರ ಮಾಡ್ಕೊಳ್ಳಿ. ತುಂಬ ಕೊಳೆ ಆದಮೇಲೂ ಮಾಡ್ಬೋದು, ಬಟ್ ಅದು ಹೋಗುತ್ತಾ ಕಲೆ 100% ಕ್ಲೀನ್ ಆಗುತ್ತಾ ಗೊತ್ತಿಲ್ಲ. ಅದಕ್ಕೆ ಇದು ಅವಾಗವಾಗ ಮಾಡಿಕೊಂಡ್ರೆ 3 months ಒನ್ಸ್ 6 months ಒನ್ಸ್ ಒಳ್ಳೆಯದು. ತುಂಬ ಹಳೇದಾದಾಗ ಸೋಫಾ ಆಬ್ವಿಯಸ್ಲಿ ನಾವು ಕೂತ್ಕೊಳ್ಳೋದು, ಕೈ ಇಡೋದು ಕೊಳೆ ಆಗಿರುತ್ತೆ. ಆವಾಗ ಅದು ಎದ್ದು ಕಾಣುತ್ತೆ ಕೊಳೆ ಆಗ್ಬಿಟ್ಟಿದೆ, ಆವಾಗ ಸೋಫಾ ಹಳೇದಾಗಿದೆ, ಅದನ್ನು ಚೇಂಜ್ ಮಾಡಿಸ್ಬೇಕು ಅಂತ ಎಲ್ಲ ಯೋಚನೆ ಮಾಡ್ತೀವಿ. ನಾವು ಇದೇ ಥರ ಸ್ಟಾರ್ಟಿಂಗಿಂದಾನೇ ಫಾಲೋ ಮಾಡ್ಕೊಂಡು ಬಂದರೆ ಅದು ಕೊಳೆ ಆಗಿರೋದು ಕಾಣೋದೇ ಇಲ್ಲ, ಹೈಲೈಟೇ ಆಗೋದಿಲ್ಲ. ಸೊ ಈಗ ನಾನು ಏನು ಮಾಡಿದೆ ಅಂತ ನೋಡಿದ್ರಲ್ವಾ, ಸೋಪಿನ ನೀರಲ್ಲಿ ಒಂದು ಸಣ್ಣ ಬಟ್ಟೆ ತೊಗೊಂಡು ಚೆನ್ನಾಗಿ ಹಿಂಡ್ಕೊಳ್ತಾ ಇದ್ದೀನಿ. ಅಂದರೆ ನೀರಿನ ಅಂಶ ಇರಬಾರ್ದು, ಸೋಫಾಗೆ ನೀರು ತಗೊಳ್ಬಾರ್ದು. ಜಸ್ಟ್ ಒದ್ದೆ ಬಟ್ಟೆಯಲ್ಲಿ ನಾವು ಇದನ್ನು ನೆಲ ಹೇಗೆ ಒರೆಸ್ತೀವಲ್ವ ಹಾಗೆ ಸೋಫಾ ಕೂಡ ಒರೆಸ್ಕೊಳ್ಬೇಕು. ಇದು ಬಟ್ಟೆ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ನಾನು ಮೊದಲು ಒಂಥರ ವೆಲ್ವೆಟಿ ಬಟ್ಟೆ ಇತ್ತು, ಅದು ನನಗೆ ಒರೆಸೋದಕ್ಕೆ ಆಗ್ತಾ ಇರಲಿಲ್ಲ, ನಾನು ಬರೀ ವ್ಯಾಕ್ಯೂಮ್ ಮಾಡ್ಕೊಳ್ತಾ ಇದ್ದೆ. ಬಟ್ ಇದು ಸ್ಮೂತ್ ಫಿನಿಶ್ ಇರೋದ್ರಿಂದ ನಾನು ಇದನ್ನು ಈ ಥರ ಒರೆಸ್ಕೊಳ್ಬೋದು. ಲಿಟ್ರಲಿ ನಮಗೆ ಕಾಣೋದಿಲ್ಲ ಕಣ್ಣಿಗೆ, ಬಟ್ ಸಣ್ಣ ಧೂಳು ಕೂತ್ಕೊಂಡಿರತ್ತೆ. ಈ ಸೈಡ್ ನೋಡಿ, ನಾನು ಹಿಂಡ್ಕೊಂಡಿರೋದಿನ್ನ ಒರೆಸಿಲ್ಲ, ಈ ಸೈಡು ಇವಾಗ ತಾನೇ ಒರೆಸಿದ್ದು. ಸೊ ಡಿಫ್ರೆನ್ಸ್ ನಿಮಗೆ ಕಾಣ್ತಾ ಇತ್ತು ಅನ್ಸುತ್ತೆ, ಒಂದು ಕಡೆ ಹೇಗೆ ಡಾರ್ಕ್ ಆಗಿಬಿಟ್ಟಿತ್ತು ಅಂಥೇಳಿ. ಈಗ ಫುಲ್ ಎರಡೂ ಸೋಫಾನು ಒರೆಸಿ ಆಯಿತು. ಈಗ ನೀರು ಚೆಕ್ ಮಾಡೋಣ ಯಾವ ಕಲರ್ಗೆ ಟರ್ನ್ ಆಗಿದೆ ಅಂತ. ಮೇಲ್ಗಡೆದು ಫೋಮ್ ಎಲ್ಲ ತೆಗಿತಾ ಇದ್ದೀನಿ ನೋಡಿ, ತೆಗೆದ ತಕ್ಷಣವೇ ನಿಮಗೆ ಕಾಣ್ತಾ ಇದೆ ದ ಕಲರ್ ಆಫ್ ದ ವಾಟರ್. ಮೇ ಬಿ ಸೋಫಾ ಕಲರ್ ಕೂಡ ಇದರಲ್ಲಿ ಮಿಕ್ಸ್ ಆಗಿರ್ಬೋದು, ಬಟ್ ಕೊಳೆ ಅಂತೂ ಇತ್ತು. ಐ ಕುಡ್ ಸಿ ದಟ್. ಬಟ್ಟೆ ಒರೆಸ್ಬಿಟ್ಟು ನೋಡಿದ್ರೆ ಅದ್ರ ಮೇಲ್ಗಡೆ ಧೂಳ್ದು ಒಂದು ಲೇಯರ್ ಕಾಣ್ತಾ ಇತ್ತು. ಸೊ ಇಟ್ ವರ್ಕ್ಸ್, ನೀವು ಟ್ರೈ ಮಾಡಿ. ತಿಂಡಿ ಮಾಡಿಕೊಂಡಿದ್ದೆ ಸೋಫಾ ಕ್ಲೀನ್ ಮಾಡೋ ಮುಂಚೆನೇ. ಗುಡಿಸ್ಬಿಟ್ಟು ಕಾಫಿ ಕುಡಿದಿದ್ದೆ, ಗುಡಿಸ್ಬಿಟ್ಟು ಟೀ ಕುಡಿದಿದ್ದೆ. ಅದಾದಮೇಲೆ ಮನೆ ಒರೆಸ್ಬಿಟ್ಟು ತಿಂಡಿ ಮಾಡಿಬಿಟ್ಟು ಆಮೇಲೆ ಸೋಫಾ ಕ್ಲೀನ್ ಮಾಡಿದ್ದೆ ನಾನು. ಸೊ ಈಗ ಸ್ನಾನ ಮಾಡಿ ಬಂದಿದ್ದೀನಿ. ಸಾನುಗೆ ಕರ್ಕೊಂಡು ಬರೋದಕ್ಕೆ ಹೋಗಬೇಕು, ಹಾಗಾಗಿ ಇವತ್ತು ಬೇಗ ಮಾಡಿದ್ದೀನಿ. ಇಲ್ಲ ಅಂದಿದ್ರೆ ಇನ್ನೂ ಏನಾದರೂ ಕೆಲಸ ಹುಡುಕೊಂಡು ಅದನ್ನು ಮಾಡಿಬಿಟ್ಟು ಆಮೇಲೆ ನಿಧಾನಕ್ಕೆ ಸಂಜೆ ತನಕನೂ ಸ್ನಾನ ಮಾಡ್ತಾಯಿದ್ದೆ. ಇಲ್ಲಾಂದರೆ ಯೂಶ್ವಲಿ ಟೈಲ್ಸ್ ತೊಳೆಯೋದು ಕೂಡ ಇರುತ್ತೆ, ಅದನ್ನು ಕೂಡ ಮಾಡ್ಕೊಳ್ತೀನಿ. ಬಟ್ ಇವತ್ತು ಟೈಮ್ ಆಗಿಬಿಟ್ಟಿತ್ತು, ಈಗ ನಾನು ಅಡುಗೆ ಮಾಡಿಬಿಟ್ಟು ಹೊರಡಬೇಕು. ಈಗ ನಾನು ಚಿಕನ್ ಮಸಾಲ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಇರುತ್ತೆ, ಫ್ಲೇವರ್ ಕೂಡ ಬರುತ್ತೆ, ಹಾಗೆ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಈರುಳ್ಳಿ ಮತ್ತು ಟೊಮ್ಯಾಟೊ ಹಣ್ಣನ್ನು ಕಟ್ ಮಾಡಿಕೊಂಡು ಹುರ್ಕೊಳ್ಬೇಕು. ಸೊ ಮೊದಲಿಗೆ ಈರುಳ್ಳಿನ ಹುರ್ಕೊಳ್ಳೋಕೆ ಇಡ್ತಾ ಇದ್ದೀನಿ. ಈರುಳ್ಳಿ ಯಾವ ಪ್ರಮಾಣದಲ್ಲಿ ಅಂದರೆ 1 ಕಪ್ ಇದ್ದರೆ ಟೊಮ್ಯಾಟೊ 2 ಕಪ್ ಆಲ್ಮೋಸ್ಟ್ ಇರಬೇಕು. ಸೊ ಇದಕ್ಕೆ ನಾನೀಗ ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ, ಗೋಡಂಬಿನ ಹಾಕೊಳ್ತಾ ಇದ್ದೀನಿ. ಇದರಿಂದ ಸ್ವಲ್ಪ ಥಿಕ್ ಆಗುತ್ತೆ ಮತ್ತು ಕ್ರೀಮಿನೆಸ್ ಆ್ಯಡ್ ಆಗುತ್ತೆ. ಇದನ್ನ ಈಗ ಎಣ್ಣೆ ಹಾಕಿ ಸ್ವಲ್ಪ ಸೌಟೆ ಮಾಡ್ಕೊಳ್ತೀನಿ. ಜಿಂಜರ್ನ ಅಂದ್ರೆ ಶುಂಠಿನ ರುಬ್ಬಬೇಕಾದ್ರೆ ಹಾಕೊಳ್ಬೇಕು, ಹುರಿಬೇಕಾದ್ರೆ ಹಾಕೋ ನೆಸಸರಿ ಇಲ್ಲ. ಇವತ್ತು ಬೆಳಿಗ್ಗೆನೆ ನಾನು ಚಿಕನ್ಗೆ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ. ಚೆನ್ನಾಗಿ ಮಸಾಲೆ ಎಳ್ಕೊಂಡಿರುತ್ತೆ. ಮಿನಿಮಮ್ 4 hour ಇದು ಮಸಾಲೆಯಲ್ಲೇನೆ ನೆನಿಬೇಕು, ಅವಾಗ ಅದು ಒಳಗಡೆ ಎಲ್ಲಾನು ಮಸಾಲೆ ಇಳ್ದಿರತ್ತೆ. ಸೊ ಇದಕ್ಕೆ ಏನೇನು ಮಸಾಲೆ ಹಾಕಿದ್ದೀನಿ ಅಂದ್ರೆ ರೆಡ್ ಚಿಲ್ಲಿ ಧನಿಯಾ ಪುಡಿ ಸಮ ಪ್ರಮಾಣ, ಗರಂ ಮಸಾಲ ಅದರ ಅರ್ಧದಷ್ಟು, 1 ಚಿಟಿಕೆಯಷ್ಟು ಜೀರಿಗೆ ಪುಡಿ, ಮೆಣಸಿನ ಪುಡಿ, ಹಳದಿ ಪುಡಿ, ಆಮೇಲೆ ಇದಕ್ಕೆ ಉಪ್ಪು, ಸ್ವಲ್ಪ ಎಣ್ಣೆ, ಜಿಂಜರ್ ಗಾರ್ಲಿಕ್ ಪೇಸ್ಟು 1 ಸ್ಪೂನು, 1.5 ಸ್ಪೂನು. ಅದು ಚಿಕನ್ ಮೇಲೆ ಡಿಪೆಂಡ್, ಎಷ್ಟಿರುತ್ತೋ ಅಷ್ಟು ಜಾಸ್ತಿ ಹಾಕಬೇಕಾಗುತ್ತೆ. ಇದರ ಜೊತೆ ಗಟ್ಟಿ ಮೊಸರು, ಇಷ್ಟನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೆ. ಈಗ ಇದನ್ನು ಏರ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸುಮಾರು 2 ಸರಿ ಅದನ್ನು ತಿರುಗಿಸ್ಬೇಕು. ಒಂದೊಂದು ಕಡೆ ನಾನು 10 ನಿಮಿಷ ಕುಕ್ ಮಾಡಿದ್ದೀನಿ 180 ಡಿಗ್ರಿಯಲ್ಲಿ.
ಈರುಳ್ಳಿ ನೋಡಿ ಹೇಗೆ ಸೊಟೆ ಮಾಡ್ಕೊಂಡಿದ್ದೀನಿ ಅಂತ. ಎಡ್ಜಸ್ಸಲ್ಲಿ ಸ್ವಲ್ಪ ಸ್ವಲ್ಪ ಗೋಲ್ಡ್ ಕಲರ್ ಕಾಣುತ್ತೆ ನಿಮಗೆ. ಸೊ ಆ ಥರ ಆದಮೇಲೆ 2 ಕಪ್ಪಷ್ಟು ಟೊಮ್ಯಾಟೊ ಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ. ಇದು ಜಾಮೂನ್ ಟೊಮ್ಯಾಟೊ, ಹುಳಿ ಇರೋದಿಲ್ಲ. ನೀವು ಹುಳಿ ಟೊಮ್ಯಾಟೊಲ್ ಮಾಡ್ತೀನಿ ಅಂದರೆ ಅದರಲ್ಲಿರೋ ಬೀಜಗಳೆಲ್ಲನೂ ತೆಗೆದ್ಬಿಟ್ಟು, ರಸ ತೆಗೆದ್ಬಿಟ್ಟು ಬರೀ ಪಲ್ಪ್ ಮಾತ್ರನೇ ಹಾಕ್ಕೊಳ್ಬೇಕು. ಈಗ ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿ ಹಾಕ್ತೀನಿ. ಇದು ಬೇಗ ಸೊಟೆ ಆಗುತ್ತೆ. ಆ್ಯಂಡ್ ಮುಚ್ಚಬೇಡಿ, ಮುಚ್ಚಿದ್ರೆ ಇದು ಬೆಂದ್ಕೊಳ್ಳುತ್ತೆ, ನಮಗೆ ಬೇಯಬಾರ್ದಿದು. ಹಾಗೆಯೇ ಮ್ಯಾಶಿ ಆಗಬೇಕು, ನೀರು ಬಿಟ್ಕೊಳ್ತೇನೆ. ಸೊ ಇದನ್ನು ಓಪನ್ ಇಟ್ಟೇನೆ ಸೊಟೆ ಮಾಡ್ಕೊಳ್ತೀನಿ. ನೋಡಿ ಈಗ ಹೇಗಾಗಿದೆ ಅಂತ ಆಫ್ ಮಾಡ್ಕೊಳ್ತೀನಿ. ತಣ್ಣಗಾದ್ಮೇಲೆ ಇದಕ್ಕೆ ನಿಮಗೆ ಎಷ್ಟು ನೀರು ಹಿಡಿಸುತ್ತೋ ಅಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಜಿಂಜರ್ ಹಾಕೋದನ್ನು ಮರಿಬೇಡಿ. ಈಗ ಇದೇ ಬಾಣಲಿಯಲ್ಲಿ ನಾನು ಒಗ್ಗರಣೆ ಕೊಡ್ತಾ ಇದ್ದೀನಿ. ಎಣ್ಣೆ ತೊಗೊಂಡಿದ್ದೀನಿ, ಇಲ್ಲ ಬೆಣ್ಣೆ ಕೂಡ ಹಾಕ್ಕೊಳ್ಬೋದು. ಇದಕ್ಕೆ ಚಕ್ಕೆ ಲವಂಗ 2 ಹಾಕಿರೋದು ನಾನು, ಇನ್ನೇನು ಹಾಕಿಲ್ಲ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಅದ್ರ ಫ್ಲೇವರು ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡು ಹಾಕಿದ್ದೀನಿ. ಖಾರಕ್ಕೆ ನನಗೆ ಎಕ್ಸ್ಟ್ರಾ ಖಾರ ಮೆಣಸಿನ್ಕಾಯ್ದು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಒಂದು 4 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆ ಕ್ಯಾಪ್ಸಿಕಮ್ನ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಕೂಡ ಎಣ್ಣೆಯಲ್ಲಿ ಸೊಟೆ ಆದಾಗ ಫ್ಲೇವರ್ ಚೆನ್ನಾಗಿ ಬಿಡುತ್ತೆ. ಈರುಳ್ಳಿ ಟ್ರಾನ್ಸ್ಲೂಸೆಂಟ್ ಆಗೋ ತನಕ ಇದನ್ನೆಲ್ಲ ಸೊಟೆ ಮಾಡ್ಕೊಳ್ಳೋಣ. ಈಗ ನಾನು ರುಬ್ಬಕ್ಕೆ ಹಾಕ್ಕೊಳ್ತೀನಿ. ತಣ್ಣಗಾಗಿದೆ. ಶುಂಠಿ ನೋಡಿ ಒಂದು ದಪ್ಪ ಸೈಜ್ದು 1 ಇಂಚಷ್ಟು ಹಾಕ್ಕೊಂಡಿದ್ದೀನಿ. ಚಿಕನ್ ಮ್ಯಾರಿನೇಷನ್ಗೂ ಏನೇನು ಮಸಾಲೆಗಳು ಹಾಕಿದ್ದೀವೋ ಅದೇ ಮಸಾಲೆ ಈಗ ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಳ್ತೀನಿ. ಚಿಕನ್ನಲ್ಲಿ ಚೆನ್ನಾಗಿ ಉಪ್ಪು ಖಾರ ಎಳ್ದಿರುತ್ತಲ್ವ, ಅದನ್ನು ನಾವು ಇದಕ್ಕೆ ಹಾಕಿ ಬೇಯಿಸಬೇಕು. ಆಗ ಅದರಲ್ಲಿರೋ ಅಂಥ ಉಪ್ಪು ಖಾರ ಎಲ್ಲ ಇದಕ್ಕೂ ಬರುತ್ತೆ. ಬಟ್ ನಾನಿಲ್ಲಿ ಎಕ್ಸ್ಟ್ರಾ ಗ್ರೇವಿ ಸ್ವಲ್ಪ ಜಾಸ್ತಿ ಮಾಡಿರೋದ್ರಿಂದ ಸ್ವಲ್ಪನೇ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ, ಅರಿಶಿನದ ಪುಡಿ. ಇದರಲ್ಲಿ ಜೀರಿಗೆ ಮತ್ತು ಮೆಣಸಿನ ಪುಡಿನ 2 ಸ್ಕಿಪ್ ಮಾಡಿದ್ದೀನಿ. ಚೂರು ಅದನ್ನು ನೀವು ಲಾಸ್ಟಲ್ಲಿ ಬೇಕಿದ್ರೆ ಇನ್ನು ಸ್ವಲ್ಪ ಎಣ್ಣೆಯಲ್ಲಿ ಈ ಮಸಾಲೆನೆಲ್ಲ ಕರೆದ್ಬಿಟ್ಟು ಆಮೇಲೆ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೋದು. ನಿಮಗೆ ಸಾಕಾಗ್ತಾ ಇಲ್ಲ ಮಸಾಲೆ ಅನ್ನೋ ಹಾಗಿದ್ರೆ ಸ್ಟಾರ್ಟಿಂಗಲ್ಲೇ ಹಾಕೋದಕ್ಕೆ ಹೋಗ್ಬಿಡಿ, ತುಂಬ ಖಾರ ಆಗಿಬಿಡುತ್ತೆ. ಇದಕ್ಕೆ ಸ್ವಲ್ಪ ಬಟರ್ ಹಾಕ್ಕೊಂಡಿದ್ದೀನಿ ಕುದಿಯೋ ಟೈಮಲ್ಲಿ. ಮತ್ತು ನಾವೇನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದು ಬೌಲಲ್ಲಿ ಮಸಾಲೆ ಮಿಕ್ಕಿದೆಯೋ ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ನಾವು ಮೇಲ್ಗಡೆ ಎಣ್ಣೆ ತೇಲ್ ಬರೋ ತನಕ ಕುದಿಸ್ಕೊಳ್ಬೇಕು. ಈಗ ಇದು ಕುಕ್ ಆಗಿದೆ. ನಾನು ಏನು ಏರ್ ಫ್ರೈಯರ್ ಮಾಡ್ಕೊಂಡಿದ್ದೀನೋ ಚಿಕನ್ ಪೀಸಸ್ನ ಅದನ್ನು ಇದಕ್ಕೆ ಸೇರಿಸ್ಬಿಟ್ಟು ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿನ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಸಣ್ಣ ಉರಿಯಲ್ಲಿ ಕುಕ್ ಮಾಡ್ಕೊಳ್ತೀನಿ. ಸೊ ಆಫ್ ಮಾಡ್ತೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ. ಗೊಜ್ಜು ರೆಡಿ. ನೋಡಿ ಸ್ನೇಹಿತರೆ, ಸ್ಕೂಲಿಂದ ಬಂದ ತಕ್ಷಣ ನನ್ನ ಮಗಳು ಏನು ಮಾಡ್ತಿದ್ದಾಳೆ ಅಂತ. ಅವ್ರಿಗೆ ಪಿಕ್ನಿಕ್ ಕರ್ಕೊಂಡು ಹೋಗ್ತಾರಂತೆ. ಎಂಥ ಪಿಕ್ನಿಕ್ ಗೊತ್ತಾ? ಯಾವುದೋ ಒಂದು ಗಾರ್ಡನ್ಗೋ ಪಾರ್ಕ್ಗೋ ಹೋಗೋದಲ್ವಾ? ಇಲ್ಲ, ಇವ್ರ ಪಿಕ್ನಿಕ್ ರೆಸಾರ್ಟ್ಗೆ. ಅದು ಏನು 2,500 ಅಂತೆ ಒಂದು ಡೇಗೆ. ಸಂಜೆ ವಾಪಸ್ ಬರೋದು. 5 ಗಂಟೆಗೆಲ್ಲ ಬಂದು ಸ್ಕೂಲಿಂದ ಕರ್ಕೊಂಡು ಹೋಗಿ ಅಂತ ಮೆಸೇಜ್ ಹಾಕಿದ್ದಾರೆ. ನಮ್ಮ ಹುಡುಗಿ ಸ್ಕೂಲಿಂದಾನೇ ಶುರು. ಪೇ ಮಾಡಿ ಬಂದ ತಕ್ಷಣ ಗೊತ್ತಾಯ್ತಲ್ಲ ಇನ್ಫಾರ್ಮೇಷನ್. ಇನ್ನೇನು ನೋಡ್ತಿದ್ಯಾ? ಹೇಗಿದೆ ಅಂತ ರೆಸಾರ್ಟ್ ಹೆಂಗಿದೆ ಅಂತ ನೋಡ್ತಿದ್ದಾರಂತೆ. ನಾನು ನೋಡಿದೆ. ಅದು ರೆಸಾರ್ಟು ಆಟ ಆಡೋದು ಜಾಸ್ತಿಗಿಂತ ಸ್ಟೇ ಇರೋದದು. ಅದು ಯಾಕೆ ಅದನ್ನು ಮಾಡಿದಾರೋ ಗೊತ್ತಿಲ್ಲ. ಡೇ ರೆಸಾರ್ಟ್ಸ್ ಎಷ್ಟೊಂದಿದೆ, ಅದರಲ್ಲಿ ಏನೆಲ್ಲ ಇರುತ್ತೆ ಆಟ ಆಡೋದಕ್ಕೆ ಗೇಮ್ಸ್. ಇದರಲ್ಲಿ ಗೇಮ್ಸ್ಗಿಂತ ಜಾಸ್ತಿ ರೂಮ್ಗಳೇ ಇದೆ. ಅದೆಲ್ಲ ನಿಮಗೆ ಮಾಡಿಸಲ್ಲ, ಬಿಕಾಸ್ ಇಟ್ಸ್ ರಿಸ್ಕಿ. ದೇ ಕಾಂಟ್ ಹ್ಯಾಂಡಲ್ ಯು. ಮಂಕಿ ಆಟಗಳು ಆಡ್ತಿರಲ್ಲ ಅದಕ್ಕೆ. ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಇದೆಯಂತೆ, ಆದರೆ ಆ ಸ್ವಿಮ್ಮಿಂಗ್ ಪೂಲಲ್ಲಿ ಯಾವ ಮಕ್ಕಳನ್ನು ಇಳಿಸಲ್ಲ. ಈಗ ಸಂಜೆ 7 ಗಂಟೆ ಆಗ್ತಾ ಇದೆ ಸ್ನೇಹಿತರೆ. ಸಾನುಗೆ ಹಾಲು ಕೊಡಬೇಕಿತ್ತು. ರಾತ್ರಿ ಅಡುಗೆಗೆ ಗೊಜ್ಜಂತೂ ರೆಡಿ ಇದೆ. ಅದ್ರ ಜೊತೆ ಚಪಾತಿ ಚೆನ್ನಾಗಿರುತ್ತೆ, ರೊಟ್ಟಿ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ. ಸೊ ಚಪಾತಿ ಹಿಟ್ಟು ಕಲಸಿಟ್ಬಿಟ್ಟು ಈಗ ನಾಳೆ ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾಳೆ ತಿಂಡಿ ಮೇಥಿ ರೈಸ್.
ಸೊ ಮೆಂತ್ಯ ಸೊಪ್ಪು ತಂದಿದ್ರು, ಅದನ್ನು ಬಿಡಿಸ್ಕೊಳ್ತಾ ಇದ್ದೀನಿ. ಅದರ ಜೊತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಖಾಲಿ ಆಗಿದೆ. ಸೊ ಅದನ್ನು ಕೂಡ ಕೂತ್ಕೊಂಡು ಬಿಡಿಸ್ಕೊಳ್ಳೋಣ. ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಆದರೂ ಆಗುತ್ತೆ. ಅದಕ್ಕೆ ಟಿ ವಿ ನೋಡ್ತಾನೋ ಮೊಬೈಲ್ ನೋಡ್ತಾನೋ 7:30 ತನಕ ಕೂತ್ಕೊಂಡು ಮಾಡೋಣ ಅಂತ ಈಗ ಕೂತ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಸೊ ನನ್ನ ಹೋಲ್ ಡೇ ರುಟೀನ್ ಇವತ್ತು ಹೀಗಿತ್ತು. ಮೋಸ್ಟ್ ಆಫ್ ದ ಡೇ ನಂದು ಕ್ಲೀನಿಂಗಲ್ಲೇ ಹೋಯಿತು. ಆಮೇಲೆ ಕುಕ್ಕಿಂಗ್, ಆಮೇಲೆ ಸ್ವಲ್ಪ ಎಡಿಟಿಂಗ್ ಇತ್ತು, ರೆಸ್ಟ್ ಮಾಡೋದಿತ್ತು. ರೆಸ್ಟ್ ಕೂಡ ಮಾಡಿ ಈಗ ಈ ವ್ಲಾಗನ್ನು ಎಂಡ್ ಮಾಡ್ತೀನಿ ಸ್ನೇಹಿತರೆ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಅಂಟಿಲ್ ದೆನ್ ಪ್ಲೀಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇಟ್ ಮೋಟಿವೇಟ್ಸ್ ಮೀ ಅ ಲಾಟ್. ಬಾಯ್ ಬಾಯ್ ಸ್ನೇಹಿತರೆ, ಟೇಕ್ ಕೇರ್.